ಬರ್ತ್ ಸರ್ಟಿಫಿಕೇಟ್ ಅಥವಾ SSLC ಮಾರ್ಕ್ಸ್ ಕಂಪಲ್ಸರಿ ಯಾಕಂದ್ರೆ ಆಧಾರ್ ಎಡಿಟ್ ಮಾಡಿಸಿರೋ ಚಾನ್ಸಸ್ ಆಧಾರ್ ಸ್ವಲ್ಪ ಇಷ್ಟಪ್ಪ ಇವಾಗ ಪೋಕ್ಸೋ ಬಂದು ಬರುತ್ತೆ ಸರ್. ಇದು 36 ವೀಕ್ಸ್ ಆಗ್ಬಿಟ್ಟಿದೆ, 9 ತಿಂಗಳು ತುಂಬಿಟ್ಟಿದೆ ಸರ್ 18 ಇಯರ್ಸ್ಗೆ. ಮತ್ತು ಅದು ಸರ್ ಇದಕ್ಕೆ ಬಸ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ತಾರೆ ಸರ್. ಬಟ್ ಆಧಾರ್ ಕಾರ್ಡ್ ತಗೊಳಕ್ಕೆ ಬರಲ್ಲ ಮೇಡಮ್, ಅದು ನಿಮ್ಗೆ ಗೊತ್ತಿರಬೇಕು. ತಗೊಳಕ್ಕೆ ಬರಲ್ಲ ಇದೇ ಇಲ್ಲ ಮೇಡಮ್. ಇಲ್ಲಿ 2026 ಅಲ್ಲ -7 2026 -7 ಸರ್ ಅವರು ಇಚ್ಛಾನುಸಾರ ಮಾಡಿಸ್ಕೊಂಡ್ಬಂದಿರ್ತಾರೆ ಸರ್. ಗೊತ್ತಾಗಲ್ಲ ಅವರು ಓಲ್ಡ್ ತಾಯಿ ಕಾರ್ಡ್ ತಂದಿರ್ತಾರೆ ಅಥವಾ ಈಗ ಎರಡನೇ ಮಗು ತಂದಿರ್ತಾರೆ ಅಂದರೆ ಅವ್ರು ಮೊದಲನೇ ಮಗುದೇ ತಾಯಿ ಕಾರ್ಡ್ ತಂದಿರ್ತಾರೆ. ನಂಬರ್ ಸೇಮೇ ಇರೋದ್ರಿಂದ RCHID ಸೇಮೇ ಇರುತ್ತೆ. ಅದರಿಂದ ಅವ್ರು ಮೊದಲನೇ ತಾಯಿ ಕಾರ್ಡ್ ಫ್ರಂಟ್ ಪೇಜ್ ಶೋ ಮಾಡ್ತಾರೆ. ಅವ್ರು ಏನು ಇದು ಮಾಡಿರ್ತಾರೆ ಅದು 19 ಕಂಪ್ಲೀಟ್ ಆಗುತ್ತೆ ಸರ್. 19 ಕಂಪ್ಲೀಟ್ ಆಗುತ್ತೆ. ಇಲ್ಲಿ 18 ಇದೆ. ಲೈಕ್ 36 ಆಗಿದೆ ಮೇಡಮ್. ಅಂದರೆ 1 ವರ್ಷ ಆಗುತ್ತೆ, 14 ವರ್ಷಕ್ಕೆ ಅವಳು ಪ್ರೆಗ್ನೆನ್ಸಿ ಆಗಿದ್ದಾಳೆ. ಅಂದರೆ ಮೊದಲು 14 ಆಗಿದ್ದಾಳೆ ಅಂತ ಅರ್ಥ ಬರುತ್ತೆ. 2007 2026 ಅಲ್ಲ -7 2026 -7 ಸರ್ ಅವರು ಇಚ್ಛಾನುಸಾರ ಮಾಡಿಸ್ಕೊಂಡ್ಬಂದಿರ್ತಾರೆ ಸರ್. ಇದು ಆಧಾರಲ್ಲಿ ಡೇಟ್ ಆಫ್ ಬರ್ತ್ ಎಡಿಟ್ ಮಾಡಿಸ್ಬೋದು. ದೇ ಡೋಂಟ್ ವಾಸ್ಕ್ ಎನಿ ಪ್ರೂಫ್. ಓಕೆ ಸರ್, ನೀವು ಹೇಳಿದ್ರೆ ಬರ್ಕೋತಾರೆ ಅವರು. ಐ ಕಾರ್ಡ್ ಬೇರೆ ಸರ್ ತಾಯಿ ಕಾರ್ಡ್ ಒಂದು ಜೆರಾಕ್ಸ್ ತಗೊಳ್ಳಿ ಸರ್. ಈಗ ನಮಗೆ ಗೊತ್ತಾಗಲ್ಲ ಅವರು ಓಲ್ಡ್ ತಾಯಿ ಕಾರ್ಡ್ ತಂದಿರ್ತಾರೆ ಅಥವಾ ಈಗ ಎರಡನೇ ಮಗು ತಂದಿರ್ತಾರೆ ಅಂದರೆ ಅವ್ರು ಮೊದಲನೇ ಮಗುದೇ ತಾಯಿ ಕಾರ್ಡ್ ತಂದಿರ್ತಾರೆ. ನಂಬರ್ ಸೇಮೇ ಇರೋದ್ರಿಂದ RCHID ಸೇಮೇ ಇರುತ್ತೆ. ಅದರಿಂದ ಅವ್ರು ಮೊದಲನೇ ತಾಯಿ ಕಾರ್ಡ್ ಫ್ರಂಟ್ ಪೇಜ್ ಶೋ ಮಾಡ್ತಾರೆ. ಸೊ ರೀಸೆಂಟ್ ತಾಯಿ ಕಾರ್ಡೇ ತಂದಿರ್ತಾರೆ. ಅಂದರೆ ಆಗ LLP ಕಂಪಲ್ಸರಿ ತಾಯಿ ಕಾರ್ಡಲ್ಲಿ ಇದ್ದೇ ಇರುತ್ತೆ ಸರ್. ವೆರಿ ಸಿಂಪಲ್.